ನಾನು ಡಾಕ್ಟರ್ ಸೌಮ್ಯ. ಬಹುಶಃ ಜಗತ್ತಲ್ಲಿ ಅತ್ಯಂತ ಕಷ್ಟಕರವಾದದ್ದು ಯಾವುದು ಅಂತ ಕೇಳಿದರೆ ನನ್ನ ಅಭಿಪ್ರಾಯದಲ್ಲಿ ಮಕ್ಕಳನ್ನು ಬೆಳೆಸೋದು. ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ಒಂದು ಕನ್ಫ್ಯೂಷನ್ ನಮಗೆ ಇರುವಂಥದ್ದೇ. ಬಹುತೇಕ ಸಂದರ್ಭಗಳಲ್ಲಿ ಬೇರೆಯವರಿಗೆ ನಾವು ಉಪದೇಶ ಮಾಡಿದರು ನಮ್ಮ ಮಕ್ಕಳನ್ನು ಬೆಳೆಸುವಂತಹ ಸಂದರ್ಭಗಳಲ್ಲಿ ಗೊಂದಲಕ್ಕೆ ಒಳಗಾಗುವುದು ಸರ್ವೇ ಸಾಮಾನ್ಯ. ಸೊ ಕಳೆದ ವಾರದಲ್ಲಿ ತಲೆನೋವು ಅಂತ ನನ್ನಲ್ಲಿ ಕಣ್ಣಿನ ತಪಾಸಣೆಗೆ ಬಂದಂತಹ ಒಬ್ಬ ಹುಡುಗನ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತೀನಿ. ಅವನ ದಿನಚರಿ ಹೇಗಿದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಟ್ಯೂಷನ್ಗೆ ಹೋಗ್ತಾನೆ. 8:15 ಬಂದು ರೆಡಿ ಆಗಿಬಿಟ್ಟು ಶಾಲೆಗೆ ಹೋಗಿ ಮತ್ತು 5 ಗಂಟೆಗೆ ವಾಪಸ್ಸಾಗಿ ಲಘು ಉಪಹಾರ ಸೇವನೆ ಮಾಡಿ ಮತ್ತು ಸ್ಕೇಟಿಂಗ್ ಕ್ಲಾಸ್, ಕರಾಟೆ ಕ್ಲಾಸ್ ಮುಗಿಸಿ ಮತ್ತು ರಾತ್ರಿ 9 ಗಂಟೆವರೆಗೆ ಅವರ ಧರ್ಮದ ಕುರಿತಾದಂಥ ಒಂದು ತರಬೇತಿಯನ್ನು ಪಡೆದು 9 ಗಂಟೆಗೆ ವಾಪಸ್ ಮನೆಗೆ ಬರ್ತಾನೆ. ಸೊ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಸೋಮವಾರದಿಂದ ಶನಿವಾರದವರೆಗೆ ಅವನ ಟೈಮ್ ಟೇಬಲ್ ಏನಿದೆ ಅತ್ಯಂತ ಪ್ಯಾಕ್ಡ್ ಮತ್ತು ಫಿಕ್ಸ್ಡ್ ಆಗಿದೆ. ಇನ್ನು ಭಾನುವಾರ ಕೂಡ ಮ್ಯೂಸಿಕ್ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್ ಈ ರೀತಿಯ ಚಟುವಟಿಕೆಗಳಲ್ಲಿ ಅವನು ಭಾಗವಹಿಸ್ತಾ ಇದ್ದಾನೆ. ಸೊ ಮೇಲ್ನೋಟಕ್ಕೆ ನೋಡಿದಾಗ ಎಷ್ಟು ಚಿಕ್ಕ ವಯಸ್ಸಲ್ಲೇ ಎಲ್ಲ ವಿಷಯಗಳನ್ನ ಕಲಿತಾ ಇದ್ದಾನೆ ಅಂತ ನಾವು ಸಂತೋಷ ಪಡೋದು ಹೌದಾದರೂ ಕೂಡ ಆ ಮಗುವಿನ ಮುಖದಲ್ಲಿ ಆ ಸಂತೋಷವಾಗಲಿ, ಆ ಕಲಿಕೆಯ ಉತ್ಸಾಹವಾಗಲಿ, ಒಂದು ಜೀವನ ಪ್ರೇಮವಾಗಲಿ ಕಂಡು ಬರಲಿಲ್ಲ. ಚಿಕ್ಕ ವಯಸ್ಸಿಗೆ ಆತ ಒಂದು ಅತಿಯಾದ ಮೆಚ್ಯೂರಿಟಿಯನ್ನು ಪ್ರದರ್ಶನ ಮಾಡ್ತಿದ್ದ ಮತ್ತು ಒಂದು ರೀತಿಯ ಒತ್ತಡಕ್ಕೆ, ಆತಂಕಕ್ಕೆ ಒಳಗಾದಂತೆ ನನಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಸೊ ನಾನೇನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಇವತ್ತು ನಾವು ಪಾಲಕರು ನಮ್ಮ ಮಕ್ಕಳು ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್ ಇರಬೇಕು, ಎಲ್ಲದನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಉದ್ದೇಶ ಒಳ್ಳೆಯದೇ. ಆದರೆ ಅದು ಮಕ್ಕಳ ಮೇಲೆ ಅತಿಯಾದ ಒತ್ತಡವಾಗುವಂತಹ ಸಾಧ್ಯತೆ ಇರುವುದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಬಾಲ್ಯದಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಮಾಡೋಕ್ಕಾಗದೇ ಇದ್ದಾಗ ನಮ್ಮ ಮಕ್ಕಳಾದರೂ ಅದನ್ನು ಮಾಡಲಿ ಅಂತ ನಾವು ಬಯಸ್ತೀವಿ. ಮತ್ತು ಮುಂದೆ ಅವರ ಜೀವನದಲ್ಲಿ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಹವ್ಯಾಸಗಳ ವಿಷಯ ಬಂದರೆ ಅವರಿಗೆ ಹಾಡೋದಾಗಲಿ, ಚಿತ್ರ ಬಿಡಿಸೋದಾಗಲಿ ಎಲ್ಲದೂ ಬರಬೇಕು ಅಂತ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಈ ರೀತಿಯ ಅತಿಯಾದ ಆ ಟೈಟ್ ಪ್ಯಾಕಿಂಗ್ ಸ್ಕೆಡ್ಯೂಲ್ ಏನಿದೆ ಅದು ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಇಷ್ಟರ ಮಟ್ಟಿಗೆ ಒಳಿತನ್ನು ಉಂಟು ಮಾಡುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇಲ್ಲಿ. ಯಾಕೆಂದರೆ ಮುಂದೆ ಅವರು ಒಳ್ಳೆಯ ಉದ್ಯೋಗ ಪಡಿಬೋದು, ಸಂಪಾದನೆ ಮಾಡ್ಬೋದು, ಅಥವಾ ಹಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಕಲಿಬೋದು. ಆದರೆ ಅವರಿಗೆ ಸೋಷಿಯಲ್ ರಿಲೇಷನ್ಸ್, ಯಾಕೆಂದರೆ ಬಾಲ್ಯದಲ್ಲಿ ಒಳ್ಳೆಯ ಸೋಷಿಯಲ್ ರಿಲೇಷನ್ ಬೆಳೆಸ್ಕೊಳ್ಳೋದನ್ನು ಅವರು ಕಲಿಬೇಕು. ಮತ್ತು ಅವರಿಗೆ ಎಮೋಷ್ನಲ್ ರೆಸಿಲಿಯನ್ಸ್ ಅಂತ ಹೇಳ್ತೀವಿ, ಅಂದರೆ ಭಾವನಾತ್ಮಕವಾಗಿ ಅವರು ಏನಾಗಬೇಕು, ಗಟ್ಟಿಯಾಗಬೇಕು. ಏನಾದರೂ ತೊಂದರೆಗಳು ಉಂಟಾದರೆ ಅದನ್ನು ಮೀರಿ ಮುಂದೆ ನಡೆಯುವಂಥ ಒಂದು ರೆಸಿಲಿಯಂಟ್ ಗುಣವನ್ನು ಪಡೆದುಕೋಬೇಕಾಗುತ್ತೆ. ಆದರೆ ನಾವು ಈ ರೀತಿ ನಾವೇ ಪ್ಲ್ಯಾನ್ ಮಾಡಿ ಸ್ಟ್ರಕ್ಚರ್ಡ್ ಪ್ಲ್ಯಾನಿಂಗಿಂದ ಅವರ ಇಡೀ ದಿನವನ್ನು ಆಕ್ಯುಪೈ ಮಾಡಿದಾಗ ಅವರಿಗೆ ಸ್ವಂತ ವಿಚಾರ ಮಾಡುವಂತಹ ಶಕ್ತಿಯಾಗಲಿ, ಸೃಜನಶೀಲತೆಯಾಗಲಿ ಬಾರದೇ ಇರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಇದಕ್ಕೆ ನಾವು ಹರೀಡ್ ಚೈಲ್ಡ್ ಸಿಂಡ್ರೋಮ್ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಇದಕ್ಕೆ ಅತ್ಯಾತುರದ ಅಥವಾ ಅತ್ಯಂತ ಗಡಿಬಿಡಿಯ ಒಂದು ಬಾಲ್ಯ ಅಂತ ಹೇಳ್ಬೋದು. ಈಗ ಮಕ್ಕಳಾಗಿರಬೇಕು. ಅವರು ಬಾಲ್ಯಾವಸ್ಥೆಯಲ್ಲೇ ದೊಡ್ಡವ್ರ ಥರ ಅತಿಯಾದ ಜವಾಬ್ದಾರಿಯಿಂದಲೋ ಅಥವಾ ಅತಿಯಾದ ಮೆಚ್ಯೂರಿಟಿಯಿಂದಲೋ, ಒತ್ತಡದಿಂದ, ಗಡಿಬಿಡಿಯಿಂದ, ಧಾವಂತದಿಂದ ಬದುಕುವಂತಾದರೆ ಆ ಬಾಲ್ಯಕ್ಕೆ ಅರ್ಥನೇ ಇಲ್ಲ. ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಒಳ್ಳೆಯ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರುವಂಥ, ಒಳ್ಳೆಯ ಉದ್ಯೋಗದಲ್ಲಿರುವಂಥ ಪಾಲಕರು ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನು ಒಂದು ಹ್ಯೂಮನ್ ಬೀಯಿಂಗು, ಅವರು ಕೂಡ ಒಬ್ಬ ಮನುಷ್ಯ ಅಂತ ಗಮನಿಸದೆ ಒಂದು ಟ್ರೋಫಿ ಚೈಲ್ಡ್ ಮಾಡ್ಕೊಂಡ್ಬಿಡ್ತೀವಿ. ಟ್ರೋಫಿ ಚೈಲ್ಡ್ ಅಂದರೆ ನಮಗೆ ಸಿಕ್ಕಿರುವಂಥ ಬೇರೆ ಪ್ರಶಸ್ತಿಗಳ ಥರ ಆ ಮಗು ಕೂಡ ಒಂದು ಪ್ರಶಸ್ತಿ. ಸೊ ಬೇರೆಯವ್ರ ಮುಂದೆ ನಾವು ಹೊಗಳ್ಕೊಳ್ಬೋದಾದಂಥ ಒಂದು ಪ್ರಶಸ್ತಿ. ಅಂದರೆ ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್ ಇದ್ದಾನೆ, ಶೈಕ್ಷಣಿಕವಾಗಿ ಚೆನ್ನಾಗಿದ್ದಾನೆ ಅಥವಾ ಚೆನ್ನಾಗಿದ್ದಾಳೆ, ಅಕಾಡೆಮಿಕ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಚೆನ್ನಾಗಿದ್ದಾರೆ. ಹೀಗೆ ನಮ್ಮ ಮಕ್ಕಳನ್ನು ಹೊಗಳ್ಕೊಳ್ಬೇಕು ಅನ್ನುವಂಥ ಒಂದು ಟ್ರೋಫಿ ಚೈಲ್ಡಾಗಿ ನಾವು ಅವರನ್ನು ಎಲ್ಲದರಲ್ಲಿ ಪರ್ಫೆಕ್ಟ್ ಮಾಡೋಕ್ಕೆ ಬಯಸ್ತೀವಿ. ಇದು ಅವರ ಮನಸ್ಸಿನಲ್ಲಿ ಆತಂಕವನ್ನು, ಒತ್ತಡವನ್ನು ಉಂಟು ಮಾಡಬಲ್ಲದು. ಅದರ ಜೊತೆಗೆ
ಮಕ್ಕಳಿಗೆ ನಾವು ನಿರಾಳವಾಗಿ ಇರುವುದನ್ನು ಕೂಡ ಕಲಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಅವಕಾಶ ಕೊಡಬೇಕಾಗಿದೆ. ದಿನದ ಕೆಲವು ಗಂಟೆಗಳಾದರೂ ಅಥವಾ ಕೆಲವು ನಿಮಿಷಗಳಾದರೂ ಅವರಿಗೆ ಯಾವ ಒತ್ತಡ ಇಲ್ಲದೆ ಅವರ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ನಿರಾಳವಾಗಿ ಇರುವಂತಹ ಒಂದು ಅವಕಾಶ ಕಲ್ಪಿಸಿಕೊಟ್ರೆ ಅವರಿಗೆ ನಿಜವಾಗ್ಲೂ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅವರಲ್ಲಿ ಸೃಜನಶೀಲತೆ ಬೆಳೆಯಲಿಕ್ಕೆ ಅನುಕೂಲವಾಗುತ್ತೆ. ಈ ಬಗ್ಗೆ ಯೋಚನೆ ಮಾಡೋಣ. ಮತ್ತೆ ಮುಂದಿನ ವಾರ ನಮಸ್ತೆ ಡಾಕ್ಟರಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.